ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಬಾಂಬೆ ರವೆಯಲ್ಲಿ ಬರೀ 10 ನಿಮಿಷದಲ್ಲಿ ಮಾಡಬಹುದಾದಂತಹ 2 ಬಗೆಯ ತಿಂಡಿ ರೆಸಿಪಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ತಿಂಡಿ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ಸಕ್ಕರೆಯನ್ನು ತಗೊಂಡಿದ್ದೀನಿ. ಇದಕ್ಕೆ ಒಂದು 4 ಏಲಕ್ಕಿ, ಆ ಏಲಕ್ಕಿದು ಸಿಪ್ಪೆಯನ್ನು ತೆಗೆದು ಅದರ ಬೀಜವನ್ನು ಮಾತ್ರ ಹಾಕ್ತಾ ಇದ್ದೀನಿ. ಇದನ್ನು ನೈಸಾಗಿ ಪುಡಿ ಮಾಡ್ಕೋಬೇಕು. ಸಕ್ಕರೆ ಮತ್ತು ಏಲಕ್ಕಿಯನ್ನು ಪುಡಿ ಮಾಡಿ ಸೈಡಿಗೆ ಇಡೋಣ. ಇನ್ನು ಬೇರೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಇದಕ್ಕೆ 2 ಮೊಟ್ಟೆಯನ್ನು ತಗೊಳ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡುವಾಗ ಮೊಟ್ಟೆಯ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳಿ. ಇದಕ್ಕೆ ನಾವು ನೀರು, ಹಾಲು ಏನು ಸೇರಿಸಲಿಕ್ಕಿಲ್ಲ. ಮೊಟ್ಟೆ, ಸಕ್ಕರೆ ಮತ್ತು ರವೆ ಮಾತ್ರ. ನೋಡಿ, 2 ಮೊಟ್ಟೆ ತಗೊಂಡಿದ್ದೀನಿ. ಇದಕ್ಕೆ ಇನ್ನು ನಾವು ಪುಡಿ ಮಾಡಿಟ್ಟಿರುವಂತಹ ಸಕ್ಕರೆ ಮತ್ತು ಏಲಕ್ಕಿ ಇದೆಯಲ್ಲ, ಅದನ್ನು ಸೇರಿಸಬೇಕು. ಇದನ್ನು ಸೇರಿಸಿ ಒಳ್ಳೆ ಒಂದು ಮಿಕ್ಸ್ ಕೊಡಬೇಕು. ಇದಕ್ಕೆ ಒಂದು ಚಿಟಿಕೆಯಷ್ಟೇ ಉಪ್ಪನ್ನು ಸಹ ಸೇರಿಸಬೇಕು. ನಮ್ಮದು ಆ ಸ್ವೀಟ್ ಮತ್ತು ಟೇಸ್ಟ್ ಒಂದು ಬ್ಯಾಲೆನ್ಸ್ ಆಗಲಿಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸಿ ಒಳ್ಳೆ ಮಿಕ್ಸ್ ಮಾಡಬೇಕು. ಈ ತಿಂಡಿಯನ್ನು ಮಾಡಿ ಒಂದು 15 ದಿನದವರೆಗೆ ನಮಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಈಗ ಮಕ್ಕಳಿಗೆ ರಜೆ ಅಲ್ವಾ, ಮಕ್ಕಳು ಮನೆಯಲ್ಲಿದ್ದು ಆವಾಗ ಏನಾದರೂ ತಿನ್ನಲಿಕ್ಕೆಲ್ಲ ಕೇಳುವಾಗ ಈಸಿಯಾಗಿ ನಮಗೆ ಮಾಡಬಹುದು. ಅದೇ ರೀತಿ ನಾವು ಇದನ್ನು ಮಾಡಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ಮೊಟ್ಟೆ ಮತ್ತು ಸಕ್ಕರೆಯನ್ನು ಒಳ್ಳೆ ಮಿಕ್ಸ್ ಮಾಡಿ ಆದಮೇಲೆ ಬಾಂಬೆ ರವೆಯನ್ನು ಹಾಕಬೇಕು. ನಾನು ಫಸ್ಟಿಗೆ 1 ಕಪ್ ಬಾಂಬೆ ರವೆಯನ್ನು ಹಾಕಿದ್ದೀನಿ. ಅದನ್ನು ಹಾಕಿ ಒಳ್ಳೆ ಮಿಕ್ಸ್ ಕೊಡಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಇನ್ನು ಸ್ವಲ್ಪ ರವೆ ಹಾಕಿ ಒಂದು ಗಟ್ಟಿಯಾಗಿ ಇದನ್ನು ಕಲಿಸ್ಕೋಬೇಕು. ತುಂಬ ಗಟ್ಟಿಯಲ್ಲ, ನಾನು ತೋರಿಸ್ತೀನಿ ನೋಡಿ. ಈಗ ಕೆಲವು ಮೊಟ್ಟೆಯಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ. ಅದನ್ನು ನೋಡಿಕೊಂಡು ನಾವು ಎಷ್ಟು ಬೇಕು ಅಷ್ಟು ಸ್ವಲ್ಪ ರವೆಯನ್ನು ಹಾಕಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು. ಇದಕ್ಕೆ ನಾನು ಹೇಳಿದೆಲ್ಲ, ನೀರು, ಹಾಲು ಏನು ಸೇರಿಸ್ತಾ ಇಲ್ಲ, ಬರೀ ಮೊಟ್ಟೆಯಲ್ಲಿ ಮಿಕ್ಸ್ ಮಾಡಬೇಕು. ಅದಕ್ಕೆ ನಾವು ಸ್ವಲ್ಪ ಜಾಗ್ರತೆಯಲ್ಲಿ ಸ್ವಲ್ಪ ರವೆಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಜಾಸ್ತಿ ಗಟ್ಟಿ ಆದರೆ ತಿಂಡಿ ಸ್ವಲ್ಪ ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಇದು ರೆಡಿಯಾಗಿದೆ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇದೇ ರೀತಿ ಇದ್ರೇ ನಮಗೆ ಕರೆಕ್ಟಾಗಿ ಸಾಫ್ಟಾಗಿ ತಿಂಡಿ ಬರೋದು. ಮಿಕ್ಸ್ ಮಾಡಿ ಇದನ್ನು ಇಡ್ಲಿಕ್ಕೆ ಏನಿಲ್ಲ, ಮಿಕ್ಸ್ ಮಾಡಿದ ತಕ್ಷಣ ನಾವು ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು. ನೋಡಿ, ನಾನೀಗ ಎಣ್ಣೆಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಒಳ್ಳೆ ಎಣ್ಣೆ ಬಿಸಿ ಆದ ಮೇಲೆ ನಮಗೆ ಹೀಗೆ ಕೈಯಲ್ಲೇ ಸ್ವಲ್ಪ ತೆಗೆದು ಎಣ್ಣೆಗೆ ಬಿಟ್ಟರೆ ಸಾಕು. ನಾವಿವಾಗ ಗೋಳಿ ಬಜ್ಜೆ ಎಲ್ಲ ಮಾಡ್ತೀವಲ್ಲ, ಅದೇ ರೀತಿ ಸ್ವಲ್ಪ ಹಿಟ್ಟನ್ನು ತೆಗೆದು ಎಣ್ಣೆಗೆ ಬಿಡಬೇಕು. ಎಣ್ಣೆ ಮಾತ್ರ ಒಳ್ಳೆ ಬಿಸಿ ಇರಬೇಕು. ಬಿಸಿ ಇರುವ ಎಣ್ಣೆಗೆ ಇದೇ ರೀತಿ, ಇಲ್ಲ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಸಹ ಮಾಡ್ಕೋಬೋದು. ನಾನಿವಾಗ ಸಿಂಪಲ್ಲಾಗಿ ಕೈಯಲ್ಲೇ ತೆಗೆದು ಹೀಗೆ ಮಾಡ್ತಾಯಿದ್ದೀನಿ. ಇವಾಗ ಸಂಜೆ ಎಲ್ಲ ನಮಗೇನಾದರೂ ಟೀ ಟೈಮಲ್ಲಿ ಈಸಿಯಾಗಿ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತಂದಾಗ ಟೀಯನ್ನು ಕುದೀಲಿಕ್ಕೆ ಇಟ್ಟು ಇನ್ನೊಂದು ಸ್ಟವಲ್ಲಿ ಈ ತಿಂಡಿಯನ್ನು ನಮಗೆ ಮಾಡ್ಬೋದು. ಅಷ್ಟು ಸುಲಭ, ಮಕ್ಕಳಿಗೆಲ್ಲ ತುಂಬ ಖುಷಿಯಾಗುತ್ತೆ. ಇದು ನಾವೊಂದು ಕೇಕೆಲ್ಲ ತಿಂದ ಅದೇ ಫೀಲ್. ಇದಕ್ಕೆ ಟೇಸ್ಟ್ ಕೂಡ ಒಳ್ಳೆ ಕೇಕ್ ತಿಂದಾಗೆ ಆಗುತ್ತೆ. ನೋಡಿ, ಈಗ ಒಂದು ಸೈಡು ಒಳ್ಳೆ ಫ್ರೈ ಆದಮೇಲೆ ಇದನ್ನು ಮಗಚಿ ಹಾಕಬೇಕು. ಮಗಚಿ ಹಾಕಿ 2 ಸೈಡು ಒಳ್ಳೆ ಫ್ರೈ ಆಗಿ, ಈಗ ನಾವು ಇದೆಲ್ಲ ಹಾಕಿ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಕಪ್ಪಾಗಬಾರ್ದು, ರವೆ ಎಲ್ಲ, ಇಲ್ಲಾಂದರೆ ಬೇಗ ಅದು ಕಪ್ಪಾಗುತ್ತೆ. ಕಪ್ಪಾಗಬಾರ್ದು, ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು. ಹೊರಗಡೆ ಒಂದು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ಆಮೇಲೆ ನಮಗೆ ಇದನ್ನು ಎಣ್ಣೆಯಿಂದ ತೆಗಿಬಹುದು. ಇದನ್ನು ಬೇಗ ನಮಗೆ ಮಾಡಬಹುದು. ಹಾಗೂ ಎಣ್ಣೆ ಸಹ ಜಾಸ್ತಿ ಕುಡಿಯೋದಿಲ್ಲ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಈಸಿಯಾಗಿರೋ ಒಂದು ತಿಂಡಿಯನ್ನು ನೀವು ಮಾಡಿದ್ದೀರಾ? ಮಾಡೋದಿದ್ದರೆ ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿ, ಮನೆಯವರಿಗೆಲ್ಲ ಇಷ್ಟ ಆಗುತ್ತೆ. ನೋಡಿ, ಫಸ್ಟ್ ಬ್ಯಾಚ್ ಇಲ್ಲಿ ರೆಡಿ ಆಯಿತು. ಇದನ್ನು ತೆಗೆದು ನಾನು ಬೇರೆ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಇನ್ನು ಅದೇ ಎಣ್ಣೆಗೆ ನಮಗೆ ಉಳಿದಿರುವ ಹಿಟ್ಟಿಂದ ಸಹ ಮಾಡ್ಬೋದು. ಬೇಗ ಈಸಿಯಾಗಿ ಬೇಗ ನಮಗೆ ಇದನ್ನು ಮಾಡಬಹುದು. ನಾನು ಹೇಳ್ದಲ್ಲ, ತಣ್ಣಗಾದ್ಮೇಲೆ, ಒಳ್ಳೆ ತಣ್ಣಗಾದ್ಮೇಲೆ ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಈಗ ನೋಡಿ, ಎಣ್ಣೆ ಒಳ್ಳೆ ಬಿಸಿ ಇರಬೇಕು. ನಾವು ಈಗ ಫಸ್ಟ್ ಬ್ಯಾಚ್ ತೆಗೆದಾದ್ಮೇಲೆ ಪುನಃ ಫುಲ್ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಬಿಸಿ ಆದಮೇಲೆ 2ನೇ ಬ್ಯಾಚನ್ನು ಹಾಕಿ ಫ್ರೈ ಮಾಡಬೇಕು. ನೋಡಿ, ನಮ್ಮದು ತಿಂಡಿ ಎಲ್ಲ ಇಲ್ಲಿ ರೆಡಿಯಾಗಿದೆ. ಮಕ್ಕಳಿಗೆಲ್ಲ ತುಂಬ ಖುಷಿಯಾಗುತ್ತೆ. ಒಂದು ಸಾರಿ ಆದರೂ ಇದನ್ನು ಟ್ರೈ ಮಾಡಿ ನೋಡಿ. ಇನ್ನು ನಮಗೆ 2ನೇ ತಿಂಡಿ, ಇದೇ ರೀತಿ ಸಿಂಪಲ್ ಆಗಿರುವ 2ನೇ ತಿಂಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೋಸ್ಕರ ಫಸ್ಟಿಗೆ ಒಂದು ಸಾಸ್ ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ ನಾನು ಬೆಲ್ಲದ ಪುಡಿಯನ್ನು ತಗೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಗಟ್ಟಿ ಬೆಲ್ಲ ಆದರೆ ಗಟ್ಟಿ ಬೆಲ್ಲ, ಪುಡಿ ಬೆಲ್ಲ ಆದರೆ ಪುಡಿ ಬೆಲ್ಲ, ಯಾವುದಾದ್ರೂ ಆಗುತ್ತೆ. ಮಾತ್ರ ನಾವು ಇದನ್ನು ಪಾಕ ಮಾಡ್ಕೋಬೇಕು. ನಾನಿಲ್ಲಿ 4 ಚಮಚ ಬೆಲ್ಲದ ಪುಡಿಯನ್ನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಪಾಕ ಮಾಡೋಣ. ಪಾಕ ಮಾಡಿ ಇದನ್ನು ಸೈಡಿಗೆ ಇಡೋಣ. ಜಾಸ್ತಿ ತಣ್ಣಗಾಗಬಾರ್ದು, ಸ್ವಲ್ಪ ಬಿಸಿಯಾಗೇ ಇರಬೇಕು. ಇನ್ನು ಬೇರೆ ಒಂದು ಪಾತ್ರೆ ತಗೊಂಡು ಇದಕ್ಕೆ ನಮಗೆ ರವೆ, ಇದಕ್ಕೆ ಸಹ ನಾವು ಬಾಂಬೆ ರವೆಯನ್ನೇ ಉಪಯೋಗಿಸೋದು. ನಾನಿಲ್ಲಿ 1.5 ಕಪ್ ಬಾಂಬೆ ರವೆಯನ್ನು ತಗೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ಪು ಗೋಧಿ ಹಿಟ್ಟನ್ನು ಸಹ ಸೇರಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು ಬದಲು ನಿಮಗೆ ಮೈದಾ ಹಿಟ್ಟನ್ನು ಸಹ ಸೇರಿಸ್ಬೋದು. ಯಾವುದಾದ್ರೂ ಒಂದನ್ನು ತಗೊಂಡ್ರೆ ಸಾಕು. ನಾನಿಲ್ಲಿ 1.5 ಕಪ್ಪು ಬಾಂಬೆ ರವೆ ಮತ್ತು ಅರ್ಧ ಕಪ್ಪು
ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೆ ಒಂದು 4 ಏಲಕ್ಕಿಯನ್ನು ಇದೇ ರೀತಿ ಜಜ್ಜಿ ತಗೊಂಡಿದ್ದೀನಿ. ಆ ಏಲಕ್ಕಿ ಸಿಪ್ಪೆ ಸಮೇತ ನಮಗೆ ಹಾಕಬಹುದು, ಇಲ್ಲ ಅದರ ಬೀಜವನ್ನು ಮಾತ್ರ ಹಾಕಿದರೂ ಆಗುತ್ತೆ. ಇನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪುಡಿ ಮಾಡ್ಕೋಬೇಕು. ತೀರಾ ನೈಸಾಗಿ ರವೆ ಸ್ವಲ್ಪ ತರಿಯಾಗಿರಬೇಕು, ಹಾಗೂ ಮತ್ತು ಆ ಏಲಕ್ಕಿ ನಾವು ಹಾಕಿರುವ ಏಲಕ್ಕಿ ಎಲ್ಲ ಇದೆಯಲ್ಲ ಅದೆಲ್ಲ ಒಳ್ಳೆ ಪುಡಿ ಆಗಬೇಕು, ಆವಾಗ ಒಳ್ಳೆ ಫ್ಲೇವರ್ ಬರುತ್ತೆ. ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ತಾ ಇದ್ದೀನಿ. ನಾನು ಹೇಳ್ದಲ್ಲ, ನೀವು ತೀರಾ ನೈಸಾಗಿ ಪುಡಿ ಮಾಡಿಬಿಡಿ, ಸ್ವಲ್ಪ ತೆರೆ ಇರುವಾಗೆ ಇದನ್ನು ಪುಡಿ ಮಾಡಿಕೊಂಡು ಬರೋಣ. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಆ ಏಲಕ್ಕಿ ಪುಡಿದೆಲ್ಲ ಒಳ್ಳೆ ಘಮ ಪರಿಮಳ ಬರ್ತಾ ಇದೆ. ಇನ್ನು ನಮಗೆ ಈ ಪುಡಿ ಮಾಡಿದ ರವೆಯನ್ನು ಬೇರೆ ಒಂದು ಪಾತ್ರೆಗೆ ಹಾಕೋಣ. ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟೇ ಉಪ್ಪನ್ನು ಸೇರಿಸಬೇಕು, ನಮ್ಮದು ಸ್ವೀಟು ಟೇಸ್ಟ್ ಎಲ್ಲ ಬ್ಯಾಲೆನ್ಸ್ ಆಗಲಿಕ್ಕೆ. ನೋಡಿ, ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಇನ್ನು ಇದಕ್ಕೆ ನಿಮ್ಮ ಹತ್ರ ಇದ್ದರೆ ಕಪ್ಪು ಎಳ್ಳನ್ನು ಹಾಕಿ. ಕಪ್ಪು ಎಳ್ಳಿಲ್ಲ ಅಂದರೆ ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳನ್ನಾದರೂ ಹಾಕ್ಬೋದು, ಎಳ್ಳಿಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿದರೂ ಆಗುತ್ತೆ, ಎಳ್ಳು ಹಾಕದಿದ್ರೂ ಪರವಾಗಿಲ್ಲ. ಇನ್ನು ನಾವು ಪಾಕ ಮಾಡಿಟ್ಟಿರುವಂತಹ ಬೆಲ್ಲ ಇದೆಯಲ್ಲ, ಆ ಪಾಕವನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ಪಾಕ ಮಾತ್ರ ಸ್ವಲ್ಪ ಬಿಸಿ ಇರಬೇಕು, ತುಂಬ ಬಿಸಿ ಅಲ್ಲ, ಅದನ್ನು ಮೀಡಿಯಮ್ ಬಿಸಿ ಇರುವಾಗಲೇ ಇದನ್ನು ಹಾಕಿ ಇದೇ ರೀತಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ಒಮ್ಮೆಲೆ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕಿ ನಾವಿದನ್ನು ಮಿಕ್ಸ್ ಮಾಡಬೇಕು. ಈ ತಿಂಡಿ ಕೂಡ ತುಂಬಾ ಟೇಸ್ಟ್, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಕೂಡ ನಮಗೆ ಮಾಡಿ ಒಂದು 15 ದಿನದವರೆಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಟೇಸ್ಟ್ ಅಂತೂ ಸೂಪರ್ ಅಂದರೆ ಸೂಪರ್, ಈಸಿಯಾಗಿ ನಮಗೆ ಮಾಡಬಹುದು. ನೋಡಿ, ನಾನು ಪಾಕವನ್ನೆಲ್ಲ ಹಾಕಿ ಮಾಡಿದ್ದೀನಿ. ಇದನ್ನು ಸ್ವಲ್ಪ ಗಟ್ಟಿ ಇದೆ, ಹಾಗೆ ನಾನು ಪಾಕ ಮಾಡಿದ ಪಾತ್ರೆಗೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿದ್ದಾಯಿತು. ನಮಗೆ ಸ್ವೀಟ್ ಎಷ್ಟು ಬೇಕು ಸ್ವೀಟನ್ನೆಲ್ಲ ನೋಡಿಕೊಂಡು ಪಾಕ ಖಾಲಿ ಆದರೆ ಸ್ವಲ್ಪ ನೀರನ್ನು ಸೇರಿಸ್ಬೋದು. ಈಗ ಇದು ಸ್ವಲ್ಪ ಲೂಸ್ ಆಗಿದೆ, ನಾವು ಇದನ್ನು ಮುಚ್ಚಿ ಒಂದು 10 ನಿಮಿಷ ಸೈಡಿಗೆ ಇಡಬೇಕು. ಆವಾಗ ನಮಗೆ ಇದಕ್ಕೆ ಒಂದು ಚಿಟಿಕೆಯಷ್ಟೇ ಅಡುಗೆ ಸೋಡಾವನ್ನು ಸಹ ಸೇರಿಸೋಣ. ಅಡುಗೆ ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡಿ, ಸೇರಿಸಿದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ನಾನೊಂದು ಚಿಟಿಕೆಯಷ್ಟೇ ಅಡುಗೆ ಸೋಡಾವನ್ನು ಸಹ ಸೇರಿಸಿದ್ದೀನಿ. ಸೇರಿಸಿ ಒಂದು ಸರ್ತಿ ಮಿಕ್ಸ್ ಕೊಟ್ಟು ಮುಚ್ಚಿ ಒಂದು 10 ರಿಂದ 15 ನಿಮಿಷ ಒಂದು ಸೈಡಿಗೆ ಇಡೋಣ. ನಾನಿವಾಗ ಒಂದು 10 ನಿಮಿಷ ಇಟ್ಟಿದ್ದೀನಿ ಅಷ್ಟೇ. ನೋಡಿ, ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ, ಆ ರವೆ ಎಲ್ಲ ನೀರನ್ನೆಲ್ಲ ಎಳ್ಕೊಂಡು ಗಟ್ಟಿಯಾಗಿದೆ. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ಇನ್ನು ಬೇರೆ ಏನಿಲ್ಲ, ಎಣ್ಣೆ ಬಿಸಿ ಆಗಲಿಕ್ಕೆ ಇಡೋದು. ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಒಳ್ಳೆ ಬಿಸಿಯಾದಾಗ ಒಂದು ಚಮಚದಲ್ಲಿ 1 ಚಮಚ ಹಿಟ್ಟನ್ನು ಮಧ್ಯದಲ್ಲಿ ಇದೇ ರೀತಿ ಹಾಕಬೇಕು. 1 ಸೆಕೆಂಡ್ ಆದ ತಕ್ಷಣ ಇದೇ ರೀತಿ ನಮ್ಮ ತಿಂಡಿ ಉಬ್ಬಿ ಬರುತ್ತೆ. ಉಬ್ಬಿ ಬಂದಾದ ಮೇಲೆ ಇದನ್ನು ಮಗಚಿ ಹಾಕಬೇಕು. ಮಗಚಿ ಹಾಕಿ 2 ಸೈಡ್ ಒಳ್ಳೆ ಬೆಂದು, ಈಗ ಸಹ ನಾವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಒಳಗಡೆ ಬೇಯೋದಿಲ್ಲ. 2 ಸೈಡ್ ಒಳ್ಳೆ ಬೆಂದು ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಇದನ್ನು ನಮಗೆ ಎಣ್ಣೆಯಿಂದ ತೆಗಿಬೋದು. ಈ ತಿಂಡಿ ಕೂಡ ಜಾಸ್ತಿ ಎಣ್ಣೆ ಕುಡಿಯೋದಿಲ್ಲ, ಸೂಪರ್ ಟೇಸ್ಟ್ ಅಂದರೆ ಸೂಪರ್ ಆಗಿರುತ್ತೆ. ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿ. ಇನ್ನು ಉಳಿದಿರುವ ಹಿಟ್ಟಿನಿಂದ ಬೇಗ ಬೇಗ ನಮಗೆ ಇದನ್ನು ಮಾಡ್ಬೋದು. ಇಷ್ಟೇ ದೊಡ್ಡದು ಮಾಡಬೇಕು ಅಂತೇನಿಲ್ಲ, ನಿಮಗೆ ಬೇಕಂದರೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಸಹ ಮಾಡಬಹುದು. ನಾನಿವಾಗ ಸ್ವಲ್ಪ ದೊಡ್ಡದಾಗಿ ನೆಯ್ಯಪ್ಪ ಎಲ್ಲ ಮಾಡ್ತೀವಲ್ಲ, ಅದೇ ಒಂದು ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ನಮ್ಮದು ತಿಂಡಿ ಇಲ್ಲಿ ರೆಡಿ ಆಯಿತು. ಒಳ್ಳೆ ಪರಿಮಳ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಒಂದು ಸಾರಿ ಆದರೂ ಟ್ರೈ ಮಾಡಿ ನೋಡಿ. ಇವತ್ತು ನಾನು ತೋರಿಸಿರುವಂತಹ ರವೆಯಿಂದ ಮಾಡಬಹುದಾದಂತಹ ಈ 2 ತಿಂಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.